ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಾವು ಕೇಳಿದ ಅಂಕಿಅಂಶಗಳ ಪ್ರಕಾರ ಉತ್ತರವನ್ನು ಒದಗಿಸಿದ್ದಾರೆ. ಆದರೂ ಪಡಿತರ ಚೀಟಿ ವಾಸ್ತವ್ಯ ದೃಢೀಕರಣಕ್ಕೆ ಒಂದು ಬಹಳ ಮುಖ್ಯವಾದ ದಾಖಲೆ, ನಮ್ಗೆಲ್ರಿಗೂ ಗೊತ್ತಿದೆ. ಇದು ರಾಜ್ಯದ ಸಮಸ್ಯೆ. ಆದರೂ ನನ್ನ ಕ್ಷೇತ್ರದ ಅಂಕಿಅಂಶಗಳನ್ನು ಹೇಳಿ ನಾನು ಸಮಸ್ಯೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನನ್ನಲ್ಲಿ 3 ವರ್ಷಗಳಿಂದ ಯಾವುದೇ ಪಡಿತರ ಚೀಟಿ ವಿತರಣೆ ಆಗಲಿಲ್ಲ. ಅದರಿಂದ ಯಾವುದೇ ಜನರಿಗೆ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಮಾನದಂಡ ಇರುವುದು ಅಂದರೆ ಇದು ಪಡಿತರ ಚೀಟಿ. ಅದು ಆಯುಷ್ಮಾನ್ ಆಗಲಿ, ಆರೋಗ್ಯ ಕರ್ನಾಟಕ ಆಗಲಿ, ಅದರಿಂದ ವೃದ್ಧಾಪ್ಯ ವೇತನ, ವಿಧವಾ ವೇತನ ಯಾವುದೇ ಇರಲಿ, ಮಾಶಾಸನ, ಇವುಗಳನ್ನು ಪಡೆಯಲು ಮುಖ್ಯವಾಗಿ ಬೇಕಾಗುವುದು ಪಡಿತರ ಚೀಟಿ. ಇದು ಕಳೆದ 3 ವರ್ಷಗಳಿಂದ ಯಾರಿಗೂ ಸಿಕ್ಕಲಿಲ್ಲ. ಅದರ ಜೊತೆಯಾಗಿ ಸುಮಾರು 5,000 ಕುಟುಂಬಗಳ BPL ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನೋಟಿಸ್ ಕೊಟ್ಟಿದ್ದಾರೆ. ಅದರ ವಿತರಣಾ ಅಂಗಡಿ ಮಾಲಕರ ಮುಖಾಂತರ ಈ ಒಂದು ನೋಟಿಸನ್ನು ಕೊಡಲಾಗಿದೆ. ಇವುಗಳ ಪೈಕಿ ಸುಮಾರು 4,225 ನೋಟಿಸ್ಗಳು ಬರೇ ವಾರ್ಷಿಕ ಆದಾಯದ ಮೇಲೆ ಕೊಟ್ಟಿದ್ದಾರೆ. ತಮ್ಗೆಲ್ಲರೂ ಗೊತ್ತಿರಬಹುದು, ವಾರ್ಷಿಕ ಆದಾಯ 1,20,000 ಮೀರಿದರೆ ಅದು BPLಗೆ ಬರುವುದಿಲ್ಲ. ಬಹಳಷ್ಟು ಜನ ಈ ವಸತಿ ಯೋಜನೆ ಅಡಿ ಮನೆ ಕಟ್ಟಿದವರಿಗೂ ಕೂಡ 1,20,000ದಲ್ಲಿ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ. ಅವರು ಬ್ಯಾಂಕಿಗೆ ಹೋಗುವುದು ಸಹಜ. ಬ್ಯಾಂಕಿಗೆ ಹೋದ್ಮೇಲೆ ಬ್ಯಾಂಕ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೇಳ್ತಾರೆ. ಅದರಿಂದ ಅವರು ಇನ್ಕಮ್ ಟ್ಯಾಕ್ಸ್ ಕೇಳುವಾಗ ಅದರಲ್ಲಿ ಸ್ವಲ್ಪ, ಯಾಕಂದರೆ EMI ಕಟ್ಟಲಿಕ್ಕೆ ಸ್ವಲ್ಪ ಜಾಸ್ತಿ ಕೊಡಲಿಕ್ಕೋಸ್ಕರ ಇದನ್ನು ಜಾಸ್ತಿ ತೋರಿಸ್ತಾರೆ. ಅದರಿಂದ ಅವ್ರದ್ದೆಲ್ಲ BPL ಕಾರ್ಡ್ಗಳು ರದ್ದಾಗುವ ಅವಕಾಶಗಳು ಜಾಸ್ತಿ ಇದೆ. ಅದರಿಂದ ದಯವಿಟ್ಟು ಅದನ್ನು ನಮ್ಮ ಮಂತ್ರಿಗಳು ಅದನ್ನು ಪರಿಗಣಿಸಬೇಕು. ಅದರಿಂದ ಅಂಥ ಒಂದು ಡಿಸ್ಕಟನ್ನು ಹಿಂದೆ ಪಡ್ಕೊಂಡು ಅದಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಇನ್ನೊಂದು, ಬಹಳಷ್ಟು ನಮ್ಮಲ್ಲಿ ಅಗತ್ಯದ ತುರ್ತು ವೈದ್ಯಕೀಯ ಉದ್ದೇಶಕ್ಕಾಗಿ ಸುಮಾರು 65 ಜನ ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಅದರಲ್ಲಿ ಬರೀ 10 ಜನ, ಅದರಲ್ಲಿ ನಿನ್ನೆ 2 ಕ್ಲಿಯರ್ ಆಗಿದೆ ಅಷ್ಟೇ. 10 ಜನರಿಗೆ ಇನ್ನೂ 55 ಜನ ಇದ್ದಾರೆ. ಅದ್ರ 2 ಸ್ಟಾಫ್ ಇದ್ದಾರೆ ಅಲ್ಲಿ. ಅದರಿಂದ ತಾವು ಸ್ವಲ್ಪ ಸ್ಟಾಫ್ಗಳನ್ನು ಹೆಚ್ಚು ಮಾಡಿದಲ್ಲಿ ಖಂಡಿತವಾಗ್ಲೂ ಸಹಕಾರ ಆಗ್ಬೋದು. ಇಲ್ಲಾಂದರೆ ಆ ವೈದ್ಯಕೀಯ ಚಿಕಿತ್ಸೆಯನ್ನು ಭರಿಸಲಿಕ್ಕೆ ಸಾಮಾನ್ಯ ಜನರಿಗೆ ಸಾಧ್ಯನೇ ಇಲ್ಲ. ಇದೊಂದು BPL ಕಾರ್ಡ್ ಇದ್ದರೆ ಅಟ್ಲೀಸ್ಟ್ ಆಯುಷ್ಮಾನಲ್ಲಿ ಯಾವುದೊಂದು ಅವಕಾಶ ಇದೆ. ಅದರಿಂದ ದಯವಿಟ್ಟು ತಾವು ಸಹಕರಿಸಬೇಕಂತ ತಮ್ಮ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಉಪಾಧ್ಯಕ್ಷರೇ, ಸನ್ಮಾನ್ಯ ಸದಸ್ಯರಂತ ರಾಜೇಶ್ ನಾಯ್ಕ್ ಅವರು ಬಂಟ್ವಾಳದ ಬಗ್ಗೆ ಡೀಟೇಲ್ ಕೇಳಿದ್ದಾರೆ. 23-24ನೇ ಸಾಲಿನವರೆಗೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ BPL ಅನ್ನು 48,715 ಜನರಿಗೆ ಕೊಟ್ಟಿದೆ. 2023 ಜನವರಿ 25ರವರೆಗೆ 688 BPL ಕಾರ್ಡು ವಿತರಿಸಲಾಗಿದೆ. ತಾವು ಗ್ರಾಮ ಪಂಚಾಯತ್ ಇದು ಕೇಳಿದ್ದೀರಿ, ಹಳ್ಳಿದು ಕೇಳಿದ್ದೀರಿ, ಇದೆಲ್ಲಕ್ಕೂ ಕೂಡ CD ಕಳಿಸಿದ್ದೇವೆ. ಬಹಳ ಮುಖ್ಯವಾದಂಥ ವಿಷಯ ವೈದ್ಯಕೀಯ ಇದಕ್ಕೆ ಟಾಪ್ ಪ್ರಯಾರಿಟಿಯಲ್ಲಿ ನಾವು ಕೊಡ್ತಾ ಇದ್ದೀವಿ. ನೀವು ಹೇಳ್ತಾ ಇದ್ದೀರಿ 2 ಜನಕ್ಕೆ, ಇಬ್ಬರಿಗೆ ಮಾತ್ರ ಕೊಟ್ಟಿದೆ ಅಂಥೇಳಿ 55 ಇದೆ ಅಂತ ಹೇಳಿದ್ದೀರಿ. 10 ಕೊಟ್ಟಿದ್ದೀರಿ. 10 ಇನ್ನು ಉಳಿದದ್ದನ್ನು ಅದು ಪ್ರಯಾರಿಟಿಯಲ್ಲಿ ಕೊಡ್ತೀವಿ. ಹಾಸ್ಪಿಟ್ಲ್ ವಿಷಯದಲ್ಲಿ ವೈದ್ಯಕ್ಕೆ ಸಂಬಂಧಪಟ್ಟಂಥ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅರ್ಜಿಯನ್ನು ಬಂದರೆ ತಕ್ಷಣ ವಿಲೇವಾರಿ ಮಾಡಿ ಅವರಿಗೆ ಒದಗಿಸ್ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಬಹಳ ಮುಖ್ಯವಾದಂಥ ವಿಷಯ ಏನೆಂದರೆ, ಕೇಂದ್ರ ಸರ್ಕಾರ ಸರ್ವೆ ಮಾಡಿ ಸುಮಾರು 7 ಲಕ್ಷ BPL ಇದ್ದಂಥ ಕಾರ್ಡನ್ನು APLಗೆ ಪರಿವರ್ತನೆ ಮಾಡಿದ್ದಾರೆ. ಇದು ಕೇಂದ್ರ ಸರ್ಕಾರದ ಆದೇಶದ ಮಾರಿಗೆ. ಗೈಡ್ಲೈನ್ಸು 7 ಗೈಡ್ಲೈನ್ಸ್ ಇದೆ. ಬಹುತೇಕ ಗೈಡ್ಲೈನ್ಸ್ ತಮಗೆ ಗೊತ್ತಿದೆ, ಅದನ್ನು ನಾನು ಮತ್ತೆ ಹೇಳುವಂಥದ್ದಿಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಬೇರೆ ರಾಜ್ಯಗಳಿಗೆ ನಾವು ಹೋಲಿಸಿದರೆ 73.3% ನಾವು BPL ಕಾರ್ಡನ್ನು ಈ ರಾಜ್ಯದಲ್ಲಿರುವ ಸುಮಾರು 7 ಕೋಟಿ ಜನದಲ್ಲಿ ನಾವು 4,53,00,000 ಜನರಿಗೆ BPL ಕಾರ್ಡನ್ನು ಕೊಡ್ತಾ ಇದ್ದೀವಿ. BPL ಗ್ರಾಹಕರಿರ್ತಾರೆ. 1,25,00,000 ಕಾರ್ಡ್ಗಳಿವೆ. ಇವೆಲ್ಲರಿಗೂ ಕೊಡ್ತಾ ಇರೋದು ನೋಡಿದಾಗ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ, ಭಾರತ ದೇಶದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ GST ಟ್ಯಾಕ್ಸ್ ಕಟ್ಟೋದರಲ್ಲಿ, ಆರ್ಥಿಕ ಪರಿಸ್ಥಿತಿಯಲ್ಲಿ. ಹಾಗಿದ್ದಾಗ
ನಮ್ಮಲ್ಲಿ ಬಿ ಪಿ ಎಲ್ ಕಾರ್ಡು 73% ಇದೆ. ಅಂದರೆ ನಾರ್ಮಲ್ಲಾಗಿ 50% ಇರಬೇಕು, 45-50 ಇರಬೇಕು. ಆದರೂ ಕೂಡ ನಾವು 73% ಇದ್ದೀವಿ. ಅದರಲ್ಲಿ ಈಗ ಇತ್ತೀಚೆಗೆ ಭಾರತ ಸರ್ಕಾರ ಸರ್ವೆ ಪ್ರಕಾರ 7 ಲಕ್ಷ ಕಾರ್ಡನ್ನು ಅವರ ಮಾನದಂಡಗಳ ಆಧಾರದ ಮೇಲೆ ತೆಗೆದಿದ್ದಾರೆ. ಅದನ್ನು ಕೂಡ ಮಾನ್ಯ ಸದಸ್ಯರು ಹೇಳಿದರು, ಬಿ ಪಿ ಎಲ್ಗೆ ಒಳಪಡಿಸುವಂಥವರಿದ್ದಾರೆ, ಸಾಲ ತಗೊಂಡಿದ್ದಾರೆ, ಅದಕ್ಕೆ ಟ್ಯಾಕ್ಸನ್ನು ಬ್ಯಾಂಕ್ಗೆ ಕೊಡೋದಕ್ಕೆ ಹೆಚ್ಚು ಮಾಡಿದ್ದಾರೆ. ನಿನ್ನೆ ನಾನು ಮೀಟಿಂಗನ್ನು ಮಾಡಿ ಇದರ ಬಗ್ಗೆ 7.5 ಎಕರೆ ಜಮೀನಿರೋರು, ರೆಗ್ಯುಲರ್ ಟ್ಯಾಕ್ಸ್ ಕಟ್ಟೋರು, ಸರ್ಕಾರಿ ಕೆಲಸದಲ್ಲಿರೋರು, ನಾಮಿನೇಷನ್ ಡೈರೆಕ್ಟರ್ವರೆಗೆ ಬಿಟ್ಟು ಈ 5 ಲಕ್ಷ ಕಾರ್ಡ್ ನೀವು ಏನು ಹೇಳಿದ್ರಿ ಅದನ್ನು ಮರುಪರಿಶೀಲನೆ ಮಾಡಬೇಕು. ಯಾಕಂದರೆ ಕೂಲಿ ಮಾಡೋ ಜನಕ್ಕೆ ಕೂಡ 500 ರೂಪಾಯಿ ನಾವು ಕೂಲಿ ಕೊಡ್ತೀವಿ ಅಂದರೂ ಕೂಡ ಅದು 1,80,000 ಆಗ್ತದೆ. ಆದರೆ ಸರ್ಕಾರ 1,20,000ಕ್ಕೆ ಕೊಡ್ಕೊಡ್ದು ಅಂತ ಹೇಳಿದಾಗ ಭಾಳಷ್ಟು ಕಷ್ಟ ಆಗ್ತದೆ. ಈ ವಿಷಯದಲ್ಲಿ ಮರುಪರಿಶೀಲನೆ ಮಾಡುವಂಥ ಚಿಂತನೆಯನ್ನು ನಿನ್ನೆ ಮೀಟಿಂಗಲ್ಲಿ ಅಧಿಕಾರಿಗೆ ಹೇಳಿದ್ದೀನಿ. ಮತ್ತು ಇದರ ಬಗ್ಗೆ ಸ್ವಲ್ಪ ತಡ ಮಾಡಬೇಕು, ತಕ್ಷಣ ಆಕ್ಷನ್ ತಗೋಬಾರ್ದು. ಮರುಪರಿಶೀಲನೆ ಮಾಡೋದಲ್ಲದೆ ನಾವು ಸರ್ಕಾರದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಈ ದಿನ ಕೂಲಿನೇ ಒಂದು 500 ರೂಪಾಯಿ ಇರುವಾಗ ಆವರೇಜು ವೇಜಸ್ ಪ್ರಕಾರ 600 ಚಿಲ್ಲರೆ ಇರ್ಬೋದು. ಆ ಪ್ರಕಾರ ಹೋದರೆ ಸುಮಾರು 2 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ಕೂಲಿನೇ ಅವನಿಗೆ ಇರೋವಾಗ ಅವನು ಬಿಲೋ ಪಾವರ್ಟಿ ಲೈನ್ ಇರೋದು ನಿಜ. ಅದರಿಂದ ಈ ಸ್ಟ್ಯಾಂಡರ್ಡನ್ನು ಸ್ವಲ್ಪ ಬದಲಾವಣೆ ಮಾಡೋ ಅವಶ್ಯಕತೆ ಇದೆ. ಮತ್ತು ಇದರಲ್ಲಿ ಒಂದು ಕೆಲಸ ಆಗಿದೆ. ಯಾವ ಕಾರ್ಡುಗಳು ಬರ್ತಾಯಿವೆ ಅಂದರೆ, ಒಂದು ಕುಟುಂಬದಲ್ಲಿ ಒಬ್ಬರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಆ ಕೆಲಸಕ್ಕೆ ಹೋಗೋನು ಏನು ಮಾಡಿರ್ತಾನೆ, ಎಲ್ಲೋ ಕೆಲಸಕ್ಕೆ ಹೋಗಿ ಎಲ್ಲೋ ಇರ್ತಾನೆ. ಈ ತಾಯಿ ತಂದೆ ಇವರಿಗೆ ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ಅನುಕೂಲ ಇರೋದಿಲ್ಲ. ಇದನ್ನು ತಹಸೀಲ್ದಾರ್ಗೆ ಅರ್ಜಿ ಹಾಕಿಬಿಟ್ಟ ತಕ್ಷಣ ಯಾರು ಮನೆಯಲ್ಲಿರೋ ತಾಯಿ ತಂದೆ ಅಥವಾ ಯಾರು ಅವರೊಂದು ಅರ್ಜಿ ಹಾಕಿದ್ರೆ 15 ದಿನದಲ್ಲಿ ಯಾರು ಕೆಲಸಕ್ಕೆ ಹೋಗ್ತಾರೆ ಅವರು ನಮ್ಮ ಜೊತೆಯಲ್ಲಿಲ್ಲ, ಅವರು ಬೇರೆ ಇದ್ದಾರೆ, ನಮಗೆ ತೊಂದರೆ ಆಗಿದೆ ಅಂತ ಹೇಳಿದರೆ 15 ದಿನದಲ್ಲಿ ಮತ್ತೆ ಅವ್ರಿಗೆ ಕಾರ್ಡನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದನ್ನು ಗೊತ್ತಿಲ್ದಿರ ಏನಾಗಿದೆ ನಿಮಗೆ ಮಾಹಿತಿ ಕೊಡ್ತಾರೆ, ನಮಗೆ ಬಿ ಪಿ ಎಲ್ ಕಾರ್ಡ್ ಬಂದಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ. ಅದಕ್ಕೆ ಓಪನ್ ಆಗಿ ಇಟ್ಟಿದ್ದೀವಿ. ಯಾರೇ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ಗೆ ವರ್ಗಾವಣೆ ಆಗಿದ್ರೆ ತಕ್ಷಣ ಸಂಬಂಧಪಟ್ಟ ತಹಸೀಲ್ದಾರ್ಗೆ ಅರ್ಜಿ ಹಾಕಿದರೆ ಆ ತಹಸೀಲ್ದಾರು 15 ದಿನದೊಳಗಡೆ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಕಾರ್ಡನ್ನು ಕೊಡಬೇಕು ಅಂತ ಮಾಡಿದ್ದೇವೆ. ಆದಾಯದ ವಿಷಯದಲ್ಲಿ ನಮಗೂ ಕೂಡ ಸ್ವಲ್ಪ ಅರ್ಥ ಆಗಿದೆ. ಈ ಗೈಡ್ಲೈನ್ಸಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕಾಗುತ್ತೆ. ಸರ್ಕಾರ ಇದರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ. ಅಷ್ಟರವರೆಗೂ ಯಾರೇ ಬಿ ಪಿ ಎಲ್ ಕಾರ್ಡು ನಿಜವಾಗ್ಲೂ ಕೂಡ ಅವ್ರಿಗೆ ತೊಂದರೆ ಆಗಿದ್ರೆ ತಹಸೀಲ್ದಾರ್ಗೆ ಹೇಳಿ ಅವರು ಅದನ್ನು 15 ದಿನದಲ್ಲಿ ಮತ್ತೆ ವಾಪಸ್ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ಭಾಳ ದೀರ್ಘ ಉತ್ತರ ಕೊಟ್ಟಿದ್ದಾರೆ, ಸಮಾಧಾನ ತಂದಿದೆ. ಆದರೆ ಮುಖ್ಯವಾಗಿ ಹೆಲ್ತ್ ಇಶ್ಯೂ ಅಲ್ಲಿ ಬಹಳಷ್ಟು ಲಾಂಗ್ ತಗೊಳ್ತಾ ಇದ್ದಾರೆ. ಯಾಕೆಂದ್ರೆ ಹಾಸ್ಪಿಟಲ್ನವರು ಕಾಯುವುದಿಲ್ಲ. ಈಗ ಮಂತ್ರಿ ಆಯುಷ್ಮಾನ್ ಭಾರತ್ ಈಗ ಪ್ರತಿಪಕ್ಷ ನಾಯಕರು ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ, ಅದರದ್ದೆಲ್ಲ ಚರ್ಚೆ ಮಾಡಬಹುದು. ಆಯ್ತು, ಇದು ಜಸ್ಟ್ ಒಂದು ಆದಷ್ಟು ಬೇಗ ಹೆಲ್ತ್ ಇಶ್ಯೂ ಅನ್ನ ಕ್ಲಿಯರ್ ಮಾಡಿದ್ರೆ ಸಾಕು. ಮಾನ್ಯ ಸಚಿವರು ಉತ್ತರವನ್ನು ನೀಡಿದ್ದಾರೆ. ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಿಸಿದಂತೆ 920 ಪಡಿತರ ಚೀಟಿಗಳನ್ನು ಆದ್ಯತೇತರ ಪಡಿತರ ಚೀಟಿಗಳನ್ನಾಗಿ APL ಆಗಿ ಪರಿವರ್ತನೆ ಮಾಡಿರ್ತಾರೆ. ತಾವು ಕೂಡ ಈಗಾಗಲೇ ಮಾನ್ಯ ಸದಸ್ಯರು ಸ್ನೇಹಿತರು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ತಾವು ನೀಡಿದ್ದೀರಿ. ಮಾನ್ಯ ಸಭಾಧ್ಯಕ್ಷ ಸಚಿವರು ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಗೆ ಅನುಗುಣವಾಗಿ 7,76,206 ಶಂಕಾಸ್ಪದ ಪಡಿತರ ಫಲಾನುಭವಿಗಳನ್ನು ಗುರುತಿಸಲಾಗಿರುತ್ತೆ ಅಂತ ಮಾಹಿತಿನ ಒದಗಿಸಿದ್ದಾರೆ. ನಾನು ತಮ್ಮಲ್ಲಿ ಕೇಳಿದಂಥ ಪ್ರಶ್ನೆ, ಯಾರೋ ಒಬ್ಬ ಉದ್ಯೋಗವನ್ನು ಅರಸಿ ನಗರ ಪ್ರದೇಶಗಳಿಗೆ ಅವನು ಹೋಗಿರ್ತಾನೆ, ಅವನು ಹೊರಗುತ್ತಿಗೆನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಇನ್ನೊಂದು ಸ್ವಿಗ್ಗಿ ಅಥವಾ ಜೊಮ್ಯಾಟೊ ಒಂದು ಅಸಂಘಟಿತ ಕಾರ್ಮಿಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾನೆ. ಅವನ ಅಕೌಂಟ್ಗೆ ಬರ್ತಕ್ಕಂಥ ಆದಾಯಕ್ಕೆ ಅನುಗುಣವಾಗಿ ಇವತ್ತು ಸುಮಾರು 930 ಕಾರ್ಡುಗಳದು APL ಆಗಿ ಪರಿವರ್ತನೆ ಆಗಿದೆ. ಉದಾಹರಣೆಗೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ ಒಬ್ಬ ವ್ಯಕ್ತಿ, ಒಬ್ಬ ಮಗ, ಅವರ ಕುಟುಂಬದ ಮಗ ಬೆಂಗಳೂರಿನಲ್ಲಿ ಸ್ವಿಗ್ಗಿನಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನ ಕಾರ್ಡ್ ಲ್ಯಾಪ್ಸಸ್ ಆಗಿದೆ. ತಾವು ಈಗ ಒಂದು ಸಪ್ರೇಟ್ ಆದಂಥ ಗೈಡ್ಲೈನ್ಸ್ ಇಶ್ಯೂ ಮಾಡ್ತೀವಿ ಅಂತ ತಾವು ಕೂಡ ಹೇಳ್ತಾ ಇದ್ದೀರಿ.
ಅವನ್ನ ಹೊರತುಪಡಿಸಿ ಅವರ ಅವಲಂಬಿತರು, ಅವರ ತಂದೆ ತಾಯಿಗಳಿಗೆ ಜೀವನೋಪಾಯಕ್ಕೆ ತುಂಬ ಕಷ್ಟ ಸಾಧ್ಯ ಆಗಿರ್ತದೆ. ಆ ಹಿನ್ನೆಲೆಯಲ್ಲಿ ಅತಿ ಜರೂರಾಗಿ ಪರಿಗಣಿಸಬೇಕು ಅನ್ನೋದು ನನ್ನ ಒತ್ತಾಯ. ಅದ್ರ ಜೊತೆಯಲ್ಲಿ 2017ನೇ ಇಸ್ವಿನಲ್ಲಿ ಒಂದು ರಾಜ್ಯ ಸರ್ಕಾರ ಒಂದು ಮಾನದಂಡವನ್ನು ರೂಪಿಸಿದೆ. ಅದರಲ್ಲಿ ನೀವು ಹೇಳಿದ 7.5 ಎಕರೆ ಲ್ಯಾಂಡ್ ಇರ್ತಕ್ಕಂಥವ್ರು, ನಗರದಲ್ಲಿ 1,000 ಚದುರಡಿ ಇರ್ತಕ್ಕಂಥ ಮನೆ ಇರ್ತಕ್ಕಂಥವ್ರಿಗೆ ಆದ್ಯತೆ ಬರಲ್ಲ. ಉದಾಹರಣೆಗೆ ಟ್ರ್ಯಾಕ್ಟರ್, ಟ್ಯಾಕ್ಸಿ, ಮ್ಯಾಕ್ಸಿ ಕ್ಯಾಬ್ ಅವರು ಕೂಡ ಅರ್ಹರಾಗಿರ್ತಾರೆ ಅನ್ನೋದು. ಒಂದು ನಿಮಿಷ ಮಾನ್ಯ ಸಭಾಧ್ಯಕ್ಷ ದಯಮಾಡಿ. ಅದರಲ್ಲಿ 4 ಚಕ್ರ ಇರ್ತಕ್ಕಂಥ ಕಾರು, ಉದಾಹರಣೆಗೆ ಒಂದು ಮಾರುತಿ ಸಣ್ಣ ವೆಹಿಕಲ್ನ ಇಟ್ಕೊಂಡಿರ್ತಾನೆ, ಅವನ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ, ನೋಡಿ, ಒಬ್ಬ ಕೂಲಿ ನಾಲಿ ಮಾಡಿದ್ರು ಕೂಡ ಒಂದು ಚಿಕ್ಕ ಕಾರನ್ನು ಇಟ್ಕೊಂಡಿರ್ತಾನೆ. ಕಾರಿಗೆ ತಿಂಗಳಿಗೆ ಖರ್ಚು ಎಷ್ಟುಂಟು ಡೀಸೆಲ್ ಪೆಟ್ರೋಲ್ ಹಾಕ್ಲಿಕ್ಕೆ? ಸಭಾಧ್ಯಕ್ಷ 50,000 ರೂಪಾಯಿ ಕೊಟ್ರೆ 800 ಕಾರ್ ತಿಂಗಳಿಗೆ ಖರ್ಚಿಲ್ವಾ? ಅಲ್ಲ ಮಾನ್ಯ ಸಭಾಧ್ಯಕ್ಷ, ಅದಕ್ಕೆಲ್ಲ ದುಡ್ಡು ಇವ್ರಿಗೆ ಅಕ್ಕಿಗೆ ದುಡ್ಡು ಇಲ್ವಾ? ಏನ್ ಸುಮ್ಮನೆ ಸಭಾಧ್ಯಕ್ಷರೇ, ಅವ್ರ ಅವಲಂಬಿತರು ತಂದೆ ನೋಡಿ. ಆಯ್ತು, ಮತ್ತೆ ಚರ್ಚೆ ಮಾಡಿ ಮಾತಾಡಿ ಹೇಳ್ದು ಕೇಳಿ. ಚರ್ಚೆ ಮಾಡಿ ಮಾನ್ಯ ಸಭಾಧ್ಯಕ್ಷೆ, ಮಾನ್ಯ ಸಚಿವರು ಪೂರಕವಾದಂತಹ ಉತ್ತರವನ್ನು ನೀಡಿದ್ದಾರೆ. ಅದರ ಬಗ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ. 45 ದಿವಸದೊಳಗಡೆ ಅರ್ಜಿ ಸಲ್ಲಿಸಿದ 45 ದಿವಸದೊಳಗೆ ಅವಲಂಬಿತರಿಗೆ ಕಾರ್ಡ್ಗಳು ನೀಡ್ತೀವಿ ಅಂತ ಕೂಡ ಹೇಳಿದಿರಿ. ಜರೂರಾಗಿ ಕ್ರಮ ತಗೋಬೇಕು. ಯಾಕೆ ಮಾನ್ಯ ಸಭಾಧ್ಯಕ್ಷೆ, ಈ ಸ್ವಿಗ್ಗಿ ಮತ್ತು ಜೊಮ್ಯಾಟೋದಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರು ಬಡವರಲ್ವಾ ಮಾನ್ಯ ಸಭಾಧ್ಯಕ್ಷೆ? ಅವರವೆಲ್ಲ ಕ್ಯಾನ್ಸಲ್ ಆಗಿದೆ. ಆ ಕಾರಣದಿಂದ ಅವರ ಪರಿಗಣಿಸಬೇಕು ಅನ್ನೋದನ್ನ ನಾನು ನಿಮ್ಮ ಮೂಲಕ ಮಾನ್ಯ ಸಚಿವರಿಗೆ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಕ್ಷೇತ್ರದಲ್ಲಿ 965 ಹೊಸ ಕಾರ್ಡ್ಗಳಿಗೆ ಬೇಡಿಕೆ ಸಲ್ಲಿಸಿ ಅರ್ಜಿ ಸಲ್ಲಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ. ಅವ್ರಿಗೂ ಕೂಡ ಕೂಡಲೇ ಕೊಡಬೇಕು. 930ನ್ನ BPL ಇಂದ APL ಆಗಿ ಪರಿಗಣಿಸಿರ್ತಕ್ಕಂಥದ್ದನ್ನ ಅರ್ಜಿನ ಸ್ವೀಕರಿಸಿ ಅವ್ರಿಗೂ ಕೂಡ BPL ಕಾರ್ಡ್ ಅನ್ನ ವಿತರಣೆ ಮಾಡಲಿಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಸಭಾಧ್ಯಕ್ಷ, ನಿಲ್ವಳಿ ಸೂಚನೆ ಇದೆ, ಮತ್ತೆ ಮಾತಾಡಿ. ಅವರು ಮಾತಾಡ್ತಾರೆ, ಆಗ ಮಾತು ಕೂತ್ಕೊಳ್ಳಿ. ಆಯ್ತು ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷ ಒಂದು ಇಂಪಾರ್ಟೆಂಟ್ ಸಭಾಧ್ಯಕ್ಷ, ದಯವಿಟ್ಟು ಸಾರ್ವಜನಿಕ ನಿಲ್ವಳಿ ಸೂಚನೆ ಕೂತ್ಕೊಳ್ಳಿ. 930 ಕಾರ್ಡನ್ನ ಆದ್ಯತೇತರ ಅಂದರೆ APLಗೆ ಹೋಗಿದೆ ಅನ್ನೋದಕ್ಕೆ ಇದೇ ಗೈಡ್ಲೈನ್ಸ್. ಏನು ಕಾರ್ ಇದೆ, ಭೂಮಿ ಇದೆ, ಟ್ಯಾಕ್ಸ್ ಕಟ್ತಾನೆ, ಇದು ಇರೋದು. ಈ ಗೈಡ್ಲೈನ್ಸು ಕೇಂದ್ರ ಸರ್ಕಾರದ ಅನುಮತಿಯಿಂದ ಮಾಡಿರುವಂಥದ್ದು. ಈ 930 ಕಾರ್ಡು, ಆ 7 ಲಕ್ಷ ಕಾರ್ಡ್ ಏನು ಕೇಂದ್ರ ಸರ್ಕಾರ ಸರ್ವೆನಲ್ಲಿ ಆಗಿದೆ ಅದರಲ್ಲಿ ಇದು ಬಂದಿದೆ. ಆದರೂ ಕೂಡ ನಾನು ಮಾನ್ಯ ಅಧ್ಯಕ್ಷರಿಗೆ ಮತ್ತು ಗೌರವಾನ್ವಿತ ಸದಸ್ಯರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾರಾದರೂ BPL, ನೀವು ಹೇಳಿದ್ರಿ ಮಗ ಜೊತೆಯಲ್ಲೆಲ್ಲ ಕೆಲಸಕ್ಕೆ ಹೋಗಿದ್ದಾನೆ, ಪರವಾಗಿಲ್ಲ ಬಿಟ್ಬಿಡಿ, ನಾವಿಬ್ಬರೇ ಇದ್ದೀವಿ, ನಾವು 3 ಇದ್ದೀವಿ, ನಮಗೆ ಕಾರ್ಡು ರದ್ದು ಮಾಡಿದ್ದೀರಿ, ನಮಗೆ ಕೊಡಬೇಕು ಅಂತ ಹೇಳಿ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟು 15 ದಿನದಲ್ಲಿ ಮತ್ತೆ ಕಾರ್ಡ್ ಕೊಟ್ಟು. ಸಭಾಧ್ಯಕ್ಷ, ಒಂದೇ ನಿಮಿಷ ಸಭಾಧ್ಯಕ್ಷ, ಒಂದು ನಿಮಿಷ ಅದಲ್ಲದೆ ಮೊನ್ನೆ ಸಭಾಧ್ಯಕ್ಷ ಮಂತ್ರಿಗಳಿಗೆ ಇನ್ನು 964 ಕಾರ್ಡ್ಗಳು ಅರ್ಜಿ ಸಲ್ಲಿಸಿದ್ದಾರೆ, ಅದಕ್ಕೆ ಕೊಟ್ಟಿಲ್ಲ. ಅದನ್ನು ಕೂಡ ಪರಿಗಣಿಸ್ಬೇಕು ಬೇಕಾ ಅಂದ್ರೆ ಆದಷ್ಟು ಬೇಗ ಅವನು ಪರಿಹಾರ ಮಾಡ್ತೀವಿ. ಸಭಾಧ್ಯಕ್ಷ, ಒಂದೇ ಒಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ. ಸಭಾಧ್ಯಕ್ಷ, ಒಂದೇ ನಿಮಿಷ ಸಭಾಧ್ಯಕ್ಷ, ಏನಾಗಿದೆ ಅಂದ್ರೆ ಸಭಾಧ್ಯಕ್ಷ ಈಗ ಬಿಲ್ ತಗೊಳ್ಳಿಕ್ಕಿದ್ದೇವೆ, ನೀವು ಇದೇ ಮಾತಾಡಿ ಕೂತ್ಕೊಂಡು ಹೇಳ್ತೀವಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.